ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಹೇಗಿದೆ ಅಂತ ರಿವ್ಯೂ ಅನ್ನೋದಕ್ಕಿಂತ ಇಲ್ಲಿ ನಮಗನಿಸಿದ ಅಭಿಪ್ರಾಯ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ಇದೊಂದು ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಆಡಿಯನ್ಸ್ ನ ಮನಸ್ಸಲ್ಲಿಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಲಾಗಿದೆ. ಎಲ್ಲೆಲ್ಲಿ ಪ್ರೇಕ್ಷಕರ ಚಪ್ಪಾಳೆ ಬೀಳ್ಬಹುದು, ಎಲ್ಲೆಲ್ಲಿ ವಾವ್ ಫ್ಯಾಕ್ಟರ್ ಇಡಬಹುದು, ಎಲ್ಲೆಲ್ಲಿ ಎಮೋಷನಲಿ ವರ್ಕ್ ಮಾಡಬಹುದು ಅಂತ ಒಂದು ಟೆಂಪ್ಲೇಟ್ ಮಾಡ್ಕೊಂಡು ಅದರಂತೆ ಸೀನ್ಗಳನ್ನ ಕ್ರಿಯೇಟ್ ಮಾಡಲಾಗಿದೆ. ಇಲ್ಲಿ ನೋ ಲಾಜಿಕ್, ಓನ್ಲಿ ಪುಷ್ಪನ ಮ್ಯಾಜಿಕ್ ಅಷ್ಟೇ. ಇಲ್ಲಿ ಪುಷ್ಪನ ಕತೆ ಏನು ಅಂತ ಹೇಳೋದೇ ಬೇಡ. ಪುಷ್ಪ ಕೂಲಿಯವನಾಗಿದ್ದು ಹೇಗೆ ಕೆಂಪು ಚಂದನದ ಸ್ಮಗ್ಲಿಂಗ್ ನಲ್ಲಿ ದೊರೆಯಾದ ಅಂತ ಮೊದಲ ಪಾರ್ಟ್ ನಲ್ಲೇ ತೋರಿಸಲಾಗಿತ್ತು. ಎರಡನೇ ಪಾರ್ಟ್ ನಲ್ಲಿ ಅವನು ಹೇಗೆ ರೂಲ್ ಮಾಡ್ತಾನೆ, ಎದುರಾಳಿಗಳು ಹೇಗೆ ಅಡ್ಡಗಾಲು ಹಾಕ್ತಾರೆ, ಪೊಲೀಸ್ ಅಧಿಕಾರಿ ಶೇಖಾವತ್ ಹೇಗೆ ಪುಷ್ಪನ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಇದರ ಜೊತೆಗೆ ಮನೆತನದ ಹೆಸರು ಪಡೆಯೋಕೆ ಪುಷ್ಪ ಪಡೋ ಪಡಿಪಾಟಲನ್ನ ಎಮೋಷನಲ್ ಆಗಿ ಕನೆಕ್ಟ್ ಮಾಡಲಾಗಿದೆ. ಹಾಗೆ ಒಬ್ಬ ಸ್ಮಗ್ಲರ್ ಆದ್ರೂ ಸಹ ಹೆಣ್ಣು ಮಕ್ಕಳ ಮೇಲೆ ಪುಷ್ಪನಿಗೆ ಎಷ್ಟು ಗೌರವ ಇದೆ, ಹೆಂಡತಿ ಮಾತನ್ನ ಹೇಗೆ ಶಿರಸಾವಹಿಸಿ ಪಾಲಿಸ್ತಾನೆ ಅನ್ನೋದು ಸಿನಿಮಾದ ಹೈಲೈಟ್. ಇಡೀ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ ಅಲ್ಲು ಅರ್ಜುನ್. ಪುಷ್ಪನ ಮ್ಯಾನರಿಸಂ, ಆ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್, ಅಬ್ಬಾ ಪಾತ್ರವೇ ಆಗಿ ಹೋಗಿದ್ದಾರೆ ಅಲ್ಲು ಅರ್ಜುನ್. ಹಾಗೆ ಕ್ಲೈಮ್ಯಾಕ್ಸ್ ಫೈಟ್ ಹಾಗೂ ಜಾತ್ರಾ ಫೈಟ್ ಸೀನ್ ನಲ್ಲಂತೂ ಅಲ್ಲು ಅಭಿನಯ ಅತ್ಯದ್ಭುತ. ಇನ್ನು ಶೇಖಾವತ್ ಪಾತ್ರದಲ್ಲಿ ಫಹಾದ್ ಪಾತ್ರವನ್ನೇ ತಿಂದು ಹಾಕಿದ್ದಾರೆ. ಅವರ ಡಿಫರೆಂಟ್ ಮ್ಯಾನರಿಸಂ ನೋಡುಗರಿಗೆ ಕಿಕ್ ಕೊಡುತ್ತೆ. ಎಲ್ಲೋ ಒಂದು ಕಡೆ ಪುಷ್ಪ ಸಿನಿಮಾ ಆಗಾಗ ಕೆಜಿಎಫ್ 2 ನ ನೆನಪಿಸುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಕೆಜಿಎಫ್ 2 ಸಿನಿಮಾದಲ್ಲಿ ಹೆಂಡತಿ ಶೆಕೆ ಆಗ್ತಿದೆ ಅಂದಾಗ ರಾಕಿ ಚಾಪ್ಟರ್ ಮೂಲಕ ಗಾಳಿ ಬೀಸೋ ಸೀನ್ ಸಖತ್ ಕಿಕ್ ಕೊಟ್ಟಿತ್ತು. ಏನ್ ತಲೆಗುರು ಅಂತ ನೀಲ್ಗೆ ಎಲ್ರು ಶಹಬಾಸ್ಗಿರಿ ಕೊಟ್ಟಿದ್ರು. ಪುಷ್ಪ 2 ಸಿನಿಮಾದಲ್ಲಿ ಹೆಂಡತಿ ಸಿಎಂ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ ಅಂದಿದ್ಕೆ ಸಿಎಂನೇ ಚೇಂಜ್ ಮಾಡಿಸುವುದು ಅದೇ ರೀತಿಯ ಕಿಕ್ ಕೊಡುತ್ತೆ. ಹಾಗೆ ಕೆಜಿಎಫ್ 2 ನೆನಪಿಸುತ್ತೆ. ಇನ್ನು ಎರಡು ಕಾಲು ಎರಡು ಕೈ ಕಟ್ಟಿ ಹಾಕಿದ್ರು ಸೈ, ಅಲ್ಲು ಅರ್ಜುನ್ ಫೈಟ್ ಮಾಡಿ ಜಯಿಸೋದು ಕಾಟೇರ ಸಿನಿಮಾದ ಫೈಟ್ ಸೀನ್ ನೆನಪಿಸುತ್ತೆ. ಅಲ್ಲು ಅರ್ಜುನ್ ಹಾಗೂ ಫಹಾದ್ ಬಿಟ್ರೆ ಬೇರೆ ಯಾರ ಪಾತ್ರವೂ ನೆನಪಲ್ಲಿ ಉಳಿಯೋ ತರ ಇಲ್ಲ. ರಶ್ಮಿಕಾಗೆ ಸ್ಕೋಪ್ ಇದ್ರೂ ಸಹ ಅವರ ಅಭಿನಯ ವಾವ್ ಅನ್ನೋ ತರ ಇಲ್ಲ. ರಶ್ಮಿಕಾ ಅಭಿನಯದ ವಿಚಾರದಲ್ಲಿ ಕಲಿಯೋದು ಸಾಕಷ್ಟಿದೆ. ಹಾಡುಗಳ ವಿಚಾರಕ್ಕೆ ಬಂದ್ರೆ ಯಾವ ಹಾಡು ಸಹ ನೆನಪಲ್ಲಿ ಉಳಿಯೋ ತರ ಇಲ್ಲ. ಡಿಎಸ್ಪಿ ಕಂಪ್ಲೀಟ್ ಫೇಲ್ ಆಗಿದೆ. ಇನ್ನು ಕ್ಯಾಮೆರಾ ವರ್ಕ್ ಅದ್ಭುತ, ಪ್ರೊಡಕ್ಷನ್ ವ್ಯಾಲ್ಯೂ ಸಖತ್ ರೀಚ್ ಆಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟಕ್ಕಷ್ಟೇ. ಒಟ್ಟಾರೆ ಪುಷ್ಪ 2 ಎಕ್ಸ್ಟ್ರಾ ಆರ್ಡಿನರಿ ಅನ್ನೋ ತರ ಏನೂ ಇಲ್ಲ, ಒಮ್ಮೆ ನೋಡ್ಬಹುದು. ಇದು ನಮ್ಮ ಅಭಿಪ್ರಾಯ ಅಷ್ಟೇ.